ಸನ್ಮಾನ್ಯ ಬಸನಗೌಡರ ಬಗ್ಗೆ ಇವತ್ತೇನು ಮಾಧ್ಯಮಗಳಲ್ಲಿ ಕಳೆದ ಒಂದು ವರ್ಷದಿಂದ ಮಾಧ್ಯಮಗಳ ಸೃಷ್ಟಿಸಿದಂತ ಒಂದು ಹುಲಿ ಅದು ಗ್ರೌಂಡಲ್ಲಿ ಯಾವುದು ಇಲಿನೂ ಅಲ್ಲ, ಮಾಧ್ಯಮಗಳಲ್ಲಿ ಸೃಷ್ಟಿ ಮಾಡಿರ್ತಕ್ಕಂಥ ಹುಲಿ. ನಾನು ಮಾಧ್ಯಮದ ಸ್ನೇಹಿತರಲ್ಲಿ ಮೊದಲು ವಿನಂತಿ ಮಾಡ್ತೇನೆ, ವಾಸ್ತವವನ್ನ ವಿಜಯಪುರ ಜಿಲ್ಲೆಯಲ್ಲಿ ನೀವು ಗಮನಿಸಿದ್ರೆ ಅರ್ಥ ಆಗ್ತದೆ. ಇವ್ರನ್ನ ಉಚ್ಚಾಟನೆ ಮಾಡಿದಾಗ ಅವ್ರ ಕ್ಷೇತ್ರದಲ್ಲಿ, ಸ್ವತಃ ಅವರ ಸ್ವಯಂ ಕ್ಷೇತ್ರದಲ್ಲಿ ಒಂದು 2-3 ಸಾವಿರ ಜನನು ಕೂಡ ಬಂದು ಅವ್ರ ಪರವಾಗಿ ನಿಂತಿಲ್ಲದೆ ಇರತಕ್ಕಂತ ಉದಾಹರಣೆ ನೀವು ನೋಡಿದ್ದೀರಿ. ಮತ್ತೆ ಇಬ್ರು ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು ಅವ್ರ ಪರವಾಗಿ. ಯಾವ ಪದಾಧಿಕಾರಿನೂ ಕೂಡ ರಾಜೀನಾಮೆ ಕೊಟ್ಟಿಲ್ಲ. ಬೀದಿಗಿಳಿದು ಯಾರೂ ಕೂಡ ಅಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಲಿಲ್ಲ. ಆದರೂ ಕೂಡ ಮಾಧ್ಯಮಗಳಲ್ಲಿ ಹಿಂದೂ ಹುಲಿ ಹಿಂದೂ ಹುಲಿ ಹಿಂದೂ ಹುಲಿ ಅಂತೇಳಿ ಕ್ರಿಯೇಟ್ ಮಾಡಿ 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 ಬಹುಶಃ ಬಸನಗೌಡರು ಕೂಡ ಈಗೇನು ಅನ್ಸಿದೆ ಅಂತಂದ್ರೆ, ಮಾಧ್ಯಮಗಳಲ್ಲಿ ನೀವೇನು ಸೃಷ್ಟಿ ಮಾಡಿದಿರಿ, ಆ ಮಾಧ್ಯಮಗಳ ಸೃಷ್ಟಿ ಹುಲಿ ನಾನು ನಿಜವಾಗ್ಲೂ ಇಲಿನಾ ಅಥವಾ ಹುಲಿನಾ ಅಂತೇಳಿ ತಾನೇ ನೋಡ್ಕೊಳ್ತಕ್ಕಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿರ್ತಕ್ಕಂಥದ್ದು. ನಾನು ತಮ್ಗೆ ಹೇಳಿಕ್ ಬಯಸ್ತೇನೆ, ಸ್ವಂತ ಜಿಲ್ಲೆಯಲ್ಲಿಯೇ ತನ್ನ ಸ್ವಂತ ಕ್ಷೇತ್ರದಲ್ಲಿ ಶಾಸಕರಾಗಿದ್ದುಕೊಂಡು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಲೀಡ್ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಕರ್ನಾಟಕದಲ್ಲಿ ಹೊಸ ಪಕ್ಷ ಕಟ್ಟಿ ಸಾಧನೆ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನೋದನ್ನ ಮಾಧ್ಯಮದ ಸ್ನೇಹಿತರು ತಾವು ಅನಲೈಸಿಸ್ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ. ಹೊಸ ವರ್ಷ ಪ್ರಾರಂಭ ಆಗಿದೆ, ಹೊಸದನ್ನು ಯೋಚನೆ ಮಾಡೋಣ. ನಮ್ಮ ಪಕ್ಷದ ಯುವ ನಾಯಕರಾಗಿರ್ತಕ್ಕಂಥ ವಿಜೇಂದ್ರಜಿಯವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷದ ಲಕ್ಷಾಂತರ ಕಾರ್ಯಕರ್ತರು ಹಿಂದುತ್ವದ ಆಧಾರದ ಮೇಲೆ ಕರ್ನಾಟಕದ ಅಭಿವೃದ್ಧಿಗೆ ಪಣತೊಟ್ಟು ಪಕ್ಷ ಕಟ್ಟತಕ್ಕಂಥ ಸಂಕಲ್ಪವನ್ನ ಇವತ್ತು ನಾವೆಲ್ಲರೂ ಕೂಡ ಮಾಡಿದ್ದೇವೆ. ನಾಯಕರಾದಿಯಾಗಿ ಲಕ್ಷಾಂತರ ಜನ ಕಾರ್ಯಕರ್ತರು ಆ ಸಂಕಲ್ಪ ಮಾಡಿದ್ದೇವೆ. ಹೊಸ ವರ್ಷದ ದಿನ ನಾವೆಲ್ಲರೂ ಕೂಡ ಈ ಸಂಕಲ್ಪವನ್ನು ಸಾಕಾರ ಮಾಡಲಿಕ್ಕೆ ವಿಜೇಂದ್ರಜಿಯವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಈ ಬಾರಿ ಭಾರತೀಯ ಜನತಾ ಪಕ್ಷಕ್ಕೆ ಬಹುಮತವನ್ನು ಪಡಿತಕ್ಕಂಥ ಕೆಲಸವನ್ನ ಮಾಡೇ ಮಾಡ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ತಮ್ಗೆ ಗೊತ್ತಿರ್ಬೋದು, ಮಹಾಭಾರತದಲ್ಲಿ ಶಿಶುಪಾಲ ಬರ್ತಾನೆ, ನಿಮ್ಗೆ ಗೊತ್ತಿದೆ. ಬಹುಶಃ ಶಿಶುಪಾಲ ಯಾವ ರೀತಿ ಶ್ರೀಕೃಷ್ಣನನ್ನ ಆಡಬಾರದ ಮಾತುಗಳಿಂದ ಚುಚ್ಚಿ 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 ಮಾತನಾಡುವಂತ ಕೆಲಸ ಮಾಡ್ತಾನೆ, ಕೊನೆಗೆ ಅವನ ಅಂತ್ಯ ಹೇಗಾಯಿತು ಅಂತಕ್ಕಂಥದ್ದು ಬಹುಶಃ ನಮ್ಮ ಮಹಾಭಾರತವನ್ನು ಓದಿದ್ರೆ ಗೊತ್ತಾಗ್ತದೆ. ಇವತ್ತಿನ ಕಲಿಯುಗದ ಏನು ಶಿಶುಪಾಲ ಅಂದ್ರೆ ಅದು ಯತ್ನಾಳ್. ಅದಕ್ಕೆ ಹೇಗೆ ಶಿಶುಪಾಲನಿಗೆ ಶಿಕ್ಷೆ ಆಯಿತೋ ಅದೇ ರೀತಿಯಾದಂಥ ಶಿಕ್ಷೆ ಈ ರಾಜ್ಯದ ಜನ ಬಸನಗೌಡ ಯತ್ನಾಳಕ್ಕೆ ಕೊಡ್ತಾರೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಮತ್ತು 2008ರಲ್ಲಿ ನನ್ನ ವಿರುದ್ಧನೇ ಚುನಾವಣೆಗೆ ನಾನೇ ಅವ್ರ ವಿರುದ್ಧ ನಿಂತಿದ್ದೆ. ನಾನು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿಂದ ಬಂದಿರೋನು ಮತ್ತು ಕಾಲೇಜಿನಲ್ಲಿ ಓದುವಂತ ಸಂದರ್ಭದಲ್ಲಿ ಪ್ರತಿ ರವಿವಾರ ಧಾರವಾಡದಲ್ಲಿ ಸಂಘದ ಪಾಠಗಳನ್ನು ಕಲಿತು ಬೆಳೆದಿರ್ತಕ್ಕಂಥವನ್ನ ಇದೇ ರೀತಿಯಾದಂಥ ದುರಂಕಾರದ ಮಾತುಗಳನ್ನು ಅವತ್ತು ಕೂಡ ಯತ್ನಾಳ್ ಬಸನಗೌಡರು 2008ರಲ್ಲಿ ಮಾಡಿದರು. ನಾನು ಬಿಟ್ರೆ ಯಾರೂ ಇಲ್ಲ, ನಾನೇ ಎಲ್ಲ ಅನ್ನುವಂಥ ಅಹಮ್ಮನ ಮಾತುಗಳನ್ನು ಆಡಿದಕ್ಕೆ ಅವತ್ತು ಯಡಿಯೂರಪ್ಪನವರ ಪರವಾಗಿ ಅನುಕಂಪದ ಅಲೆ ಇದ್ರೂ ಕೂಡ ದೇವರಿಪ್ಪರಿಗೆ ಮತಕ್ಷೇತ್ರದಲ್ಲಿ ನನ್ನ ವಿರುದ್ಧ ಸುಮಾರು 32,800 ಚಿಲ್ಲರೆ ಮತಗಳನ್ನು ಸೋತಿದ್ರು. ಗಮನದಾಗಿಲ್ಲ ನಿಮ್ಗೆ. ಕಳೆದ 2023 ಚುನಾವಣೆಯಲ್ಲಿ
ನಾವೇನು ನಮ್ಮ ಜಿಲ್ಲೆಯಲ್ಲಿ 7 ಜನ ಸೋತಿದ್ವಿ, ಅವರೊಬ್ಬರು ಗೆದ್ದಿದ್ರು, ಒಬ್ಬರೇ ಗೆದ್ದಿದ್ರು. ಲೋಕಸಭಾ ಚುನಾವಣೆಗಿಂತ ಮುಂಚಿತವಾಗಿ ಬೆಳಗಾವಿ ವಿಭಾಗದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ತಂಡ ಹೊರಟಿವಿ ನಾವು ಲೋಕಸಭಾ ಚುನಾವಣೆ ತಯಾರಿ ಮಾಡಕ್ಕೆ. ಇದೇ ಬಸನಗೌಡರು ವಿಜಾಪುರ ನಗರದಲ್ಲಿ ಎಲ್ಲ ಕಾರ್ಯಕರ್ತರ ಸಭೆ ಕರೆದಾಗ 3 ಗಂಟೆ ಕಾಯಿಸಿದ್ರು ಎಲ್ಲ ನಾಯಕರನ್ನ, ಬರಲಿಲ್ಲ ಹೊರಗಡೆ. ಅವತ್ತು ನಾವೆಲ್ಲ ನಮ್ಮ ಜಿಲ್ಲೆಯ ಸೋತಿರ್ತಕ್ಕಂಥ 7 ಜನ ನಾಯಕರು ಹೊರಗಡೆ ಬಂದು ಸಂಕಲ್ಪ ಮಾಡಿ ಹೇಳಿದ್ವಿ ಮಾಧ್ಯಮದ ಮುಂದೆ, ನಾವು ಚುನಾವಣೆಯಲ್ಲಿ ಸೋತಿದ್ದೇವೆ, ಆದರೆ ನಾವು ಯಾರು ಕೂಡ ಸತ್ತಿಲ್ಲ, ನಮ್ಮ ಪಕ್ಷ ಗಟ್ಟಿಯಾಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಯಾವ ಕ್ಷೇತ್ರಗಳಲ್ಲಿ ನಾವು ಸೋತಿದ್ದೇವೆ ಅಲ್ಲಿ ಮತ್ತೆ ನಾವು ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸಿ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ತೇವೆ ಅಂತ ಹೇಳಿದ್ವಿ. ಅದೇ ರೀತಿ ಕಳೆದ 2024ರಲ್ಲಿ ಚುನಾವಣೆ ನಡೀತು ಲೋಕಸಭೆಗೆ, ಅಲ್ಲಿ ಸೋತಿರ್ತಕ್ಕಂಥ 7 ವಿಧಾನಸಭಾ ಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ ಬಿಜೆಪಿ ಲೀಡ್ ಕೊಟ್ಟಿವಿ. ಯಾವ ವ್ಯಕ್ತಿನ ಏಕೈಕ ಶಾಸಕ ಅಂತ ಹೇಳಿ ಏನು ಹಿಂದೂ ಹುಲಿ ಅಂತ ಹೇಳಿ ಮಾಧ್ಯಮಗಳನ್ನು ಸೃಷ್ಟಿ ಮಾಡಿದರೆ, ಆ ಹಿಂದೂ ಹುಲಿ ಕ್ಷೇತ್ರದಲ್ಲಿ 10,000 ಮತಗಳು ಕಾಂಗ್ರೆಸ್ ಲೀಡ್ ಬಂದಿರತಕ್ಕಂಥದ್ದನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಮತ್ತು ಯಾವುದು ಹುಲಿನೂ ಅಲ್ಲ, ಇದು ಇಲಿನೂ ಅಲ್ಲ. ಈಗಾಗಲೇ ಉಚ್ಚಾಟನೆ ಆದ್ಮೇಲೆ ಇದು ಒಂದು ಬಿಲಾ ಸೇರ್ಕೊಂಡಿರ್ತಕ್ಕಂಥದ್ದು. ಆದಷ್ಟು ಬೇಗ ವಿಜಾಪುರ ಜಿಲ್ಲೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರನ್ನು ವಿನಂತಿ ಮಾಡ್ತಾ ಇದ್ದೇವೆ, ಆದಷ್ಟು ಬೇಗ ವಿಜಾಪುರ ಜಿಲ್ಲೆಯಲ್ಲಿ ಬಹುದೊಡ್ಡ ಕಾರ್ಯಕರ್ತರ ಸಮಾವೇಶವನ್ನು ಮಾಡ್ತೇವೆ, ಪಕ್ಷವನ್ನು ಕಟ್ತೇವೆ. ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಭಾರತೀಯ ಜನತಾ ಪಕ್ಷದ ಸದಸ್ಯರನ್ನು ಗೆಲ್ಲಿಸ್ತಕ್ಕಂಥ ಕೆಲಸ, ತಾಲೂಕಾ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ಗೆಲ್ಲಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ. ಈ ಒಂದು ಏನು ಬೇರೆ 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 ರೀತಿಯಾದಂತ ಈ ಬೆದರಿಕೆ ತಂತ್ರಗಳನ್ನು ಇಷ್ಟು ದಿನ ಏನು ಬಸನಗೌಡರು ಹಾಕೊಂತ ಬಂದಿದ್ದಾರೆ, ಇನ್ನು ಯಾವ ತಂತ್ರಗಳು ಕೂಡ ನಡೆಯೋದಿಲ್ಲ. ವಾಸ್ತವವಾಗಿ ಹೇಳ್ತೇನೆ, ಸನ್ಮಾನ್ಯ ಯಡಿಯೂರಪ್ಪನವರು ಇವರಿಗೆ ರಾಜಕೀಯ ಪುನರ್ಜನ್ಮ ಕೊಟ್ಟಿರ್ತಕ್ಕಂಥದ್ದು. ಇವರು ಯಾರಿಗೆ ಬೈದಿಲ್ಲ ಅಂತೇಳಿ ನನಗೆ ಕರ್ನಾಟಕದಲ್ಲಿ ಯಾರಿಗೆ ಬೈದಿಲ್ಲ ಅಂತ ಹೇಳಿ, ಯಾರು ವಿರುದ್ಧ ಮಾತನಾಡಿಲ್ಲ ಅಂತ ಹೇಳಿ. ಅಟಲ್ ಬಿಹಾರಿ ವಾಜಪೇಯಿ ಅವರ ವಿರುದ್ಧ ಮಾತಾಡಿದ್ರು, ನರೇಂದ್ರ ಮೋದಿಜಿಯವರ ವಿರುದ್ಧ ಮಾತಾಡಿದ್ರು, ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಮಾತಾಡಿದ್ರು, ಜಗದೀಶ್ ಶೆಟ್ಟರ್ ವಿರುದ್ಧ ಮಾತಾಡಿದ್ರು. ಯಾರ ವಿರುದ್ಧ ಮಾತಾಡಿಲ್ಲ ಹೇಳಿದ್ರು. ಯಡಿಯೂರಪ್ಪನವ್ರಿಗೆ ಇನ್ಫ್ಯಾಕ್ಟ್ ಜೀವನ ಪರ್ಯಂತ ಯಡಿಯೂರಪ್ಪನವ್ರಿಗೆ ಋಣಿಯಾಗಿರ್ಬೇಕಾಗಿತ್ತು. ಇಡೀ ರಾಜಕೀಯ ಜೀವನವನ್ನೇ ಹಾಳು ಮಾಡ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರು ಮತ್ತೆ ಕರೆದು 2016ರಲ್ಲಿ ಅವ್ರಿಗೇನು ಅವಕಾಶ ಕೊಟ್ಟಿದ್ರು, ಅದೇ ರೀತಿ 2018ರಲ್ಲಿ ಅವ್ರಿಗೆ ಮತ್ತೆ ಕರೆದು ಅವಕಾಶ ಕೊಟ್ಟು ಟಿಕೆಟ್ ಕೊಟ್ಟು MLA ಮಾಡಿದ್ರು. ಯಾರಿಗೆ ರಾಜಕೀಯವಾಗಿ ಬೆಳೆಸುವಂತ ಕೆಲಸ ಮಾಡಿದಂತ ಪುಣ್ಯಾತ್ಮ ಯಡಿಯೂರಪ್ಪನವ್ರ ಬಗ್ಗೆ ಇಲ್ಲ ಸಲ್ಲದಂತ ಮಾತುಗಳನ್ನೇನು ಇವತ್ತು ಬಸನಗೌಡರು ಆಡಿದ್ದಾರೆ, ಅದ್ರ ಶಾಪ ಅವ್ರಿಗೆ ಖಂಡಿತವಾಗ್ಲೂ ತರ್ತದೆ. ಹೇಗೆ ಮಹಾಭಾರತದಲ್ಲಿ ಶಿಶುಪಾಲನ ವಧೆಯಾಗಿದೆಯೋ, ಕರ್ನಾಟಕದಲ್ಲಿ ಇವತ್ತಿನ ಆಧಿಕ ರಾಜಕಾರಣದಲ್ಲಿ ಕರ್ನಾಟಕದ ಜನ ಅವರಿಗೆ ರಾಜಕೀಯವಾಗಿ ವಧೆ ಮಾಡತಕ್ಕಂಥ ಕೆಲಸ ಮುಂದಿನ ಚುನಾವಣೆಯಲ್ಲಿ ಮಾಡ್ತಾರೆ ಅಂತಕ್ಕಂಥ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.